ಒಂದು ದೇಶದ ಅಧ್ಯಕ್ಷನನ್ನ ಅರೆಸ್ಟ್ ಮಾಡಿದರೆ ಜನ ಇತ್ತೀಚೆಗೆ ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಹೌದು, 2026ರ ಆರಂಭದಲ್ಲೇ ವೆನಿಜುವೆಲಾದ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದೆ. ಆ ದೇಶದ ಅಧ್ಯಕ್ಷನನ್ನ ಬಂದಿಯಾಗಿಸಿಕೊಂಡು ತಮ್ಮ ದೇಶಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಏನಿದು ಪೂರ್ತಿ ಮ್ಯಾಟರ್, ಬನ್ನಿ ತಿಳಿಯೋಣ. ವೆನಿಜುವೆಲಾ ಅನ್ನೋದು ಸೌತ್ ಅಮೆರಿಕದ ಒಂದು ದೇಶ. ಈ ದೇಶದ ಅಧ್ಯಕ್ಷನ ಹೆಸರು ನಿಕೋಲಸ್ ಮಡುರೋ ಅಂತ. ಇತ್ತೀಚೆಗೆ ಅಮೆರಿಕದ ಸೈನಿಕರು ರಾತ್ರೋರಾತ್ರಿ ಅಲ್ಲಿಗೆ ಅಟ್ಯಾಕ್ ಮಾಡಿ ವೆನಿಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋರನ್ನ ಅರೆಸ್ಟ್ ಮಾಡ್ತಾರೆ. ಬಂದಿಯಾಗಿಸಿ ಅವರನ್ನ ನ್ಯೂಯಾರ್ಕ್ಗೆ ಕರ್ಕೊಂಡು ಅವ್ರನ್ನ ಈಗ ಅಮೆರಿಕದ ಜೈಲಿನಲ್ಲಿ ಇಟ್ಟಿದ್ದಾರೆ. ಸೊ ಯಾಕೆ ಅರೆಸ್ಟ್ ಮಾಡಿದ್ರು ಅನ್ನೋ ಗೊಂದಲ ಎಲ್ಲ ತಲೆಯಲ್ಲಿರಬಹುದು. ಇದಕ್ಕೆ ಅಮೆರಿಕದ ಅಧ್ಯಕ್ಷ ಕೊಡೋ ಉತ್ತರ ಹೀಗಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪ್ರಕಾರ ವೆನಿಜುವೆಲಾದ ಅಧ್ಯಕ್ಷ ಮಡುರೋ ಒಬ್ಬ ನಾರ್ಕೋ ಟೆರರಿಸ್ಟ್ ಅಂತೆ. ಆ ದೇಶದ ಅಧ್ಯಕ್ಷನಾಗಿ ಡ್ರಗ್ಸ್ ದಂಧೆಯಲ್ಲಿ ಈತ ಕೆಲಸ ಮಾಡ್ತಿದ್ದ ಅಂತ ಅಮೆರಿಕ ಹೇಳಿಕೆ ಕೊಟ್ಟಿದೆ. ಅಲ್ಲದೆ ಆತನನ್ನ ಅರೆಸ್ಟ್ ಮಾಡೋಕೆ ಇನ್ನೊಂದು ಮೇನ್ ರೀಸನ್ ಏನಂದ್ರೆ ಅಲ್ಲಿನ ಜನರೇ ಈ ಅಧ್ಯಕ್ಷನನ್ನ ಹೇಟ್ ಮಾಡ್ತಿದ್ರು. ರೀಸನ್ ತುಂಬಾ ಸಿಂಪಲ್ ಆಗಿದೆ. ವೆನಿಜುವೆಲಾ ಕಂಟ್ರಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಆಯಿಲ್ ಅನ್ನ ಹೊಂದಿರೋ ದೇಶ. ಸೊ ಅಮೆರಿಕದ ಕಣ್ಣು ಈ ಆಯಿಲ್ ಮೇಲೆ ಬಿದ್ದಿದೆ ಅಂತ ತುಂಬಾ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ವೆನಿಜುವೆಲಾ ಒಂದು ಕಾಲದಲ್ಲಿ ಅತಿ ಶ್ರೀಮಂತ ರಾಷ್ಟ್ರವಾಗಿತ್ತು. ಯಾವಾಗ ಮಡುರೋ ಈ ದೇಶದ ಅಧ್ಯಕ್ಷನಾಗ್ತಾನೋ ಅಲ್ಲಿಂದ ಇಲ್ಲಿ ಊಟಕ್ಕೂ ಕೂಡ ತುಂಬಾ ಜನ ಕಷ್ಟಪಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಗೆ ನಿಮ್ಗೆ ಹೇಳ್ಬೇಕಂದ್ರೆ $1 ಈಗಾಗಲೇ ಇಲ್ಲಿ ಮಿಲಿಯನ್ ಗಟ್ಟಲೆ ರೀಚ್ ಆಗಿದೆ. ಈ ಎಲ್ಲ ರೀಸನ್ ಗಳಿಂದ ಅಮೆರಿಕದ ಅಧ್ಯಕ್ಷ ಇತ್ತೀಚೆಗೆ ವೆನಿಜುವೆಲಾದ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿನ ಅಧ್ಯಕ್ಷನನ್ನ ಅರೆಸ್ಟ್ ಮಾಡಿ ತಮ್ಮ ದೇಶಕ್ಕೆ ಕರ್ಕೊಂಡು ಬಂದಿದ್ದಾರೆ. ಸೊ ಒಂದು ದೇಶದ ಅಧ್ಯಕ್ಷನನ್ನ ಅರೆಸ್ಟ್ ಮಾಡಿದ್ರೆ ಅಲ್ಲಿನ ಜನ ಸೆಲೆಬ್ರೇಟ್ ಮಾಡ್ತಾರೆ ಅಂತಂದ್ರೆ ಆ ದೇಶದ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿತ್ತು ಅಂತ ನೀವು ಯೋಚನೆ ಮಾಡಬಹುದು. ಸೊ ಒಂದು ದೇಶದ ಮೇಲೆ ಒಂದು ರಾಜಕೀಯ ವ್ಯಕ್ತಿ ಎಷ್ಟು ಪ್ರಭಾವ ಬೀರ್ತಾನೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಸೊ ಇಲ್ಲಿ ಅಮೆರಿಕ ವೆನಿಜುವೆಲಾದ ಮೇಲೆ ಅಟ್ಯಾಕ್ ಮಾಡೋಕೆ ಆಯಿಲೇ ಮೇನ್ ರೀಸನ್ ಆಗಿತ್ತಾ? ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಇಂಥದೇ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಫಾಲೋ ಮಾಡಿ ಇನ್ಫೋ ಈಗ ಮತ್ತೆ ಸಿಗ್ತಾ ಇರೋಣ.